ನಮಸ್ತೆ ಆತ್ಮೀಯರೇ, ನಾನು ಮಣಿಕಂಠ ಜಿ ಯೋಗೋಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೆಲ್ತ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೇನ್ ರೋಡ್, ಬೆಂಗಳೂರು. ಇಂದಿನ ಅನೇಕ ಹೆಣ್ಣು ಮಕ್ಕಳಲ್ಲಿ, ಗಂಡು ಮಕ್ಕಳಲ್ಲಿ, ಯಂಗ್ಸ್ಟರ್ಸಲ್ಲೂ ಕೂಡ ಕೂದಲು ಉದುರುವಿಕೆಯ ಸಮಸ್ಯೆ, ಏರ್ ಫಾಲ್, ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವರಿಗೆ ಈ ವಿಡಿಯೋದಲ್ಲಿ ಒಂದು ಕಲರ್ ಥೆರಪಿ, ಹಾಗೆ ಒಂದು ಮುದ್ರಾ ಥೆರಪಿ, ಒಂದು ಪ್ರಾಣಾಯಾಮ, ಬ್ರೀತಿಂಗ್ ಟೆಕ್ನಿಕ್, ಇದನ್ನು ನೀವು ಪ್ರತಿದಿನ ಮಾಡ್ತಾ ಬಂದಂಗೆಲ್ಲ ನ್ಯಾಚುರಲ್ ಆಗಿ ನೀವು ಹೇರ್ ಫಾಲ್ನ ಸಮಸ್ಯೆ, ಕೂದಲು ಉದುರುವಿಕೆ ಸಮಸ್ಯೆಯಿಂದ ಆಚೆ ಬರ್ಬೋದು. ಸೊ ಕೂದಲು ಉದುರುವಿಕೆ ಸಮಸ್ಯೆ ಅಂತಂದಾಗ ಬಾಡಿಲಿ ಎಕ್ಸ್ಟ್ರೀಮ್ ಹೀಟು, ಅದರಲ್ಲಿ ಎಸ್ಪೆಷಲಿ ಸ್ಟಮಕ್ ಹೀಟ್ ಜಾಸ್ತಿ ಇದ್ದವರಿಗೆ, ಗ್ಯಾಸ್ಟ್ರಿಕ್ ಪದೇ ಪದೇ ಆಗ್ತಾ ಇದೆ ಅನ್ನೋರಿಗೆ ಏರ್ ಫಾಲ್ ಆಗುತ್ತೆ ಅಂತ ಹೇಳ್ತೀವಿ. ಹಾಗೆ ಬಾಡಿಲಿ ಎಕ್ಸ್ಟ್ರೀಮ್ ಪಿತ್ತ ಇದ್ದವರಿಗೆ, ಲಿವರ್ ಹೀಟ್ ಜಾಸ್ತಿ ಇದ್ದವ್ರಿಗೂ ಕೂಡ ಏರ್ ಫಾಲ್ ಆಗುತ್ತೆ ಅಂತ. ಸೊ ಮೊದಲಿಗೆ ಕಲರ್ ಥೆರಪಿ ನೋಡೋಣ. ಕಲರ್ ಥೆರಪಿ ಅಂತ ಬಂದಾಗ, ಹಾಗೆ ಅನೇಕರಿಗೆ ಏರ್ ಫಾಲ್ ಆಗ್ತಿದೆ ಅಂದರೆ ಸ್ಟ್ರೆಸ್ಸಿಂದ ಕೂಡ ಏರ್ ಫಾಲ್ ಆಗ್ತಿದೆ. ಆ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೂ ಕೂಡ ಒಂದು ಕಲರ್ ಥೆರಪಿ. ಇಲ್ಲಿ ನಾವು ಎರಡು ಕಲರನ್ನು ಯೂಸ್ ಮಾಡೋದು, ಒಂದು ಗ್ರೀನು ಮತ್ತು ಒಂದು ಬ್ಲ್ಯಾಕ್ ಕಲರನ್ನು. ಸೊ ನಮ್ಮ ಎರಡು ತೋರು ಬೆರಳು, ಬಲಗೈನ ತೋರು ಬೆರಳು ಜಲವನ್ನು ರೆಪ್ರೆಸೆಂಟ್ ಮಾಡುತ್ತೆ, ಎಡಗೈನ ತೋರು ಬೆರಳು ಅಗ್ನಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲಿ ಬಾಡಿಲಿ ವಾಟರ್ ಕಂಟೆಂಟು ಕಡಿಮೆ ಆದಾಗಲೂ ಕೂಡ ಎಕ್ಸ್ಟ್ರೀಮ್ ಬಾಡಿ ಹೀಟ್ ಆಗುತ್ತೆ. ಆ ಹೀಟು ಮೇಲ್ಮುಖವಾಗಿ ಹರಿದಂಗೆಲ್ಲ ಹೇರ್ ಫಾಲ್ ಜಾಸ್ತಿ ಆಗುತ್ತೆ, ಕೂದಲು ಉದುರೋಗುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಜಲ ಮತ್ತು ಅಗ್ನಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಎರಡೂ ತೋರ್ಬೆರಳಿನ ಉಗುರು ಕೆಳಗಡೆ ಗ್ರೀನ್ ಕಲರ್ ಡಾಟನ್ನು ಹಾಕೋದು. ಈ ರೀತಿ ಎರಡು ಗ್ರೀನ್ ಕಲರ್ನ ನೀವು ಜಲ ಮತ್ತು ಅಗ್ನಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಎರಡೂ ತೋರ್ಬೆರಳು ಉಗುರು ಕೆಳಗಡೆ ಗ್ರೀನ್ ಕಲರನ್ನು ಹಾಕೋದು. ಸ್ಟಮಕ್ ಹೀಟ್ ಜಾಸ್ತಿ ಆಗಿದೆ, ಪದೇ ಪದೇ ಗ್ಯಾಸ್ಟ್ರಿಕ್ ಆಗ್ತಾ ಇದೆ, ಅದರಿಂದ ಏರ್ ಫಾಲ್ ಆಗ್ತಿದೆ ಅಂದಾಗ ಎಡಗೈನಲ್ಲಿ ಸ್ಟಮಕ್ನ ರಿಫ್ಲೆಕ್ಸಿಗೆ ಗ್ರೀನ್ ಕಲರನ್ನು ಹಾಕೋದು. ಈ ರೀತಿ ಸ್ಟಮಕ್ನ ರಿಫ್ಲೆಕ್ಸ್ಗೆ ಗ್ರೀನ್ ಹಾಕೋದು. ಅಥವಾ ಬಾಡಿಲಿ ಪಿತ್ತ ಜಾಸ್ತಿ ಆಗಿದೆ, ಪಿತ್ತ ಜಾಸ್ತಿ ಆಗಿ ಆ ಪಿತ್ತದಿಂದ ಅಂದರೆ ಅದರಿಂದ ಕೂಡ ಮೈಂಡ್ ರೆಸ್ಟ್ಲೆಸ್ ಆಗಿ ಅವರ ಬಿಹೇವಿಯರ್ಲೇ ಗೊತ್ತಾಗುತ್ತೆ, ಸಣ್ಣ ಪುಟ್ಟ ವಿಚಾರಕ್ಕೆ ಅವ್ಹಾರಿ ಬೀಳ್ತಾ ಇದ್ದಾರೆ, ಎಕ್ಸ್ಟ್ರೀಮ್ ಬಾಡಿಲಿ ಹೇಳ್ತಾರೆ. ಆ ರೀತಿ ಬಿಹೇವಿಯರಲ್ಲಿ ಇದ್ದಾಗ ಹಳ್ಳಿ ಕಡೆ ಮತ್ತು ವಾಡಿಕೆ ಮಾತಲ್ಲಿ ಹೇಳ್ತಾರೆ, ಪಿತ್ತ ನೆತ್ತಿಗೆ ಏರ್ತಂತ. ಪಿತ್ತ ನತ್ತಿಗೆ ಏರೋದು, ಅದರಿಂದ ಏರ್ ಫಾಲ್ ಆಗೋದು. ಸೊ ಲಿವರಲ್ಲಿ ಹೀಟನ್ನು ಕಡಿಮೆ ಮಾಡಲಿಕ್ಕೆ ನೀವು ಲಿವರ್ನ ರಿಫ್ಲೆಕ್ಸಿಗೆ ಇಲ್ಲಿ ಗ್ರೀನ್ ಕಲರನ್ನು ಹಾಕೋ. ಅದರೊಂದಿಗೆ ಬಾಡಿಲಿ ವಾಟರ್ ಎಲಿಮೆಂಟ್ ಅಂತ ಬಂದಾಗ ಕಿಡ್ನಿ ರಿಫ್ಲೆಕ್ಸ್ಗೂ ಕೂಡ ನೀವು ಹಿಂದೆ ಇಲ್ಲಿ ಕಿಡ್ನಿ ರಿಫ್ಲೆಕ್ಸಿಗೆ ಬ್ಲ್ಯಾಕ್ ಕಲರನ್ನು ಹಾಕೋದು. ಮೇಲೆ ಚಾರ್ಟಲ್ಲಿ ಇರೋ ಥರ ಕಿಡ್ನಿ ರಿಫ್ಲೆಕ್ಸಿಗೆ ಎರಡು ಬ್ಲ್ಯಾಕ್ ಕಲರನ್ನು ಕೂಡ ಹಾಕೋದು. ಈ ರೀತಿ ಎರಡು ಬ್ಲ್ಯಾಕ್ ಕಲರ್, ಎರಡೂ ಕೈಲಿ ಕೂಡ ನೀವು ಕಿಡ್ನಿ ರಿಫ್ಲೆಕ್ಸ್ಗೆ ಬ್ಲ್ಯಾಕ್ ಕಲರ್ ಹಾಕ್ಬೋದು, ಎರಡೂ ಕೈಯಲ್ಲಿ ಸ್ಟಮಕ್ ರಿಫ್ಲೆಕ್ಸ್ಗೆ ಗ್ರೀನ್ ಕಲರ್ ಕೂಡ ಹಾಕ್ಬೋದು. ಹಾಗೆ ಎರಡೂ ಕೈಯಲ್ಲಿ ನೀವು ಲಿವರ್ ರಿಫ್ಲೆಕ್ಸ್ಗೆ ಗ್ರೀನ್ ಕಲರ್ನ ಹಾಕ್ಬೋದು. ಈ ರೀತಿ ಕಿಡ್ನಿ ರಿಫ್ಲೆಕ್ಸ್ಗೆ ಬ್ಲ್ಯಾಕ್ ಕಲರನ್ನು ಹಾಕೋದು. ಸೊ ಈ ರೀತಿ ಕಲರ್ ಆಗ್ತಾ ಬಂದಂಗೆಲ್ಲ ಸ್ಟಮಕ್ ಹೀಟು ಕಮ್ಮಿ ಆಗ್ತಾ ಇದ್ದಂಗೆ ಕೂಡ ಏರ್ ಫಾಲು ಕಡಿಮೆ ಆಗೋದು. ಅಥವಾ ಬಾಡಿಲಿ ಜಲ ಮತ್ತು ಅಗ್ನಿನ ಬ್ಯಾಲೆನ್ಸ್ ಮಾಡಿದಾಗಲೂ ಏರ್ ಫಾಲ್ ಕಡಿಮೆ ಆಗುತ್ತೆ. ಅದರೊಂದಿಗೆ ವಾಟರ್ ಎಲಿಮೆಂಟ್ ಅಂತ ಬಂದಾಗ ಕಿಡ್ನಿ ರಿಫ್ಲೆಕ್ಸಿಗೆ ನೀವು ಬ್ಲ್ಯಾಕ್ ಕಲರ್ ಹಾಕಿದಾಗಲೂ ಕೂಡ ನಿಮಗೆ ಏರ್ ಫಾಲ್ ಕಡಿಮೆ ಆಗುತ್ತೆ. ಅಥವಾ ಲಿವರಲ್ಲಿ ಎಕ್ಸ್ಟ್ರೀಮ್ ಹೀಟ್ ಇದೆ, ಲಿವರ್ ಹೀಟ್ನ ರಿಡ್ಯೂಸ್ ಮಾಡಿದಾಗಲೂ ಕೂಡ ಇಲ್ಲಿ ಗ್ರೀನ್ ಕಲರ್ ಹಾಕೋದ್ರಿಂದ ಕೂಡ ನಿಮಗೆ ಏರ್ ಫಾಲ್ ಕಡಿಮೆ ಆಗುತ್ತೆ. ಅದರೊಂದಿಗೆ ನಾನು ಹಿಂದೆ ಹೇಳಿದೆ, ಮುದ್ರೆ, ಒಂದು ವಾಲಯಂ ಮುದ್ರಾ ಅಂತ ಕರೀತಾರೆ. ಸೊ ನಮ್ಮ ಹಿಂದೆ ಹೇಳಿದೆ, ಇಲ್ಲಿ ಉಗುರಿನ ಕೆಳಗಡೆ ಯಾಂಗ್ ಬ್ರೈನ್ ರಿಫ್ಲೆಕ್ಸ್ ಇದೆ. ಈ ಮುದ್ರೆನ ಸುಮಾರು ಕಡೆ ನೀವು ಕೇಳಿರ್ತೀರ, ನೋಡಿರ್ತೀರ. ಉಗುರನ್ನ ಉಜ್ಜೋದು ಅಂತ ಹೇಳ್ತಾರೆ, ಉಗುರಿನೆಲ್ಲ ಉಜ್ಜೋದು, ಉಗುರಿಂದ ಕೆಳಗಡೆ ಈ ಸ್ಕಿನ್ ಬರ್ತನ, ಇದು ಯಾಂಗ್ ಬ್ರೈನ್ ರಿಫ್ಲೆಕ್ಸು. ಅದನ್ನು ನೀವು ಈ ರೀತಿ 1 ನಿಮಿಷಗಳ ಕಾಲ ಅಥವಾ 2 ನಿಮಿಷದ ಕಾಲ ದಿನದಲ್ಲಿ ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ಈ ರೀತಿ ರಬ್ ಮಾಡೋದು. ಈ ರೀತಿ ನೀವು ಈ ಪ್ರೆಷರ್ ಕೊಟ್ಟು ಈ ರೀತಿ ಬಿಟ್ಟಾಗಿ, ಅಂದರೆ ಮುಖದಲ್ಲಿ ಮಂದಸ್ಮಿತ ಇರಬೇಕು, ಡೀಪ್ ಬ್ರೀತೊಂದಿಗೆ ಈ ರೀತಿ ನೀವು ಪ್ರೆಷರ್ ಕೊಟ್ಟು ರಬ್ ಮಾಡ್ತಾ ಬಂದಂಗೆಲ್ಲ 1 ನಿಮಿಷದಿಂದ 2 ನಿಮಿಷದವರೆಗೆ ನಿಮಗೆ ಏರ್ ಫಾಲು ಕಡಿಮೆ ಆಗೋದು ಮತ್ತು ಹೇರ್ ಗ್ರೋತ್ ಆಗೋದು, ಅದಕ್ಕೆ ಇದು ಸಹಕಾರಿ ಆಗುತ್ತೆ. ಈ ರೀತಿ ಮಾಡ್ತಾ ಬರೋದು. ಈ ರೀತಿ ಮಾಡ್ತಾ ಬಂದಂಗೆಲ್ಲ ನಿಮಗೆ ಹೇರ್ ಗ್ರೋತ್ ಆಗೋದು, ಏರ್ ಫಾಲ್ನ ಸಮಸ್ಯೆ ಹಂತವಾಗಿ ಕಡಿಮೆ ಆಗೋದನ್ನು ನೀವು ಗಮನಿಸ್ಬೋದು. ಹಾಗೆ ಹಿಂದೆ ಹೇಳಿದೆ, ತುಂಬ ಸ್ಟ್ರೆಸ್ಸು ಟೆನ್ಷನ್ ಇದ್ದರೂ ಕೂಡ ಏರ್ ಫಾಲ್ ಆಗುತ್ತೆ. ನಿಮ್ಮ ಎರಡು ಹೆಬ್ಬೆರಳಿನ ಉಗುರಿನ ಕೆಳಗಡೆ ನೀವು ಬ್ಲ್ಯಾಕ್ ಕಲರ್ ಡಾಟನ್ನು ಹಾಕ್ಕೊಳ್ಳಿ. ಇದರಿಂದ ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಅದರಿಂದ ಕೂಡ ಹೇರ್ ಫಾಲು ಕಡಿಮೆ ಆಗಲಿಕ್ಕೆ, ಕೂದಲು ಉದುರುವಿಕೆ ಸಮಸ್ಯೆ ಕಡಿಮೆ ಆಗಲಿಕ್ಕೆ ಸಹಕಾರಿ. ಈ ರೀತಿ ಎರಡು ಉಗುರಿನ ಕೆಳಗಡೆ
ಹೆಬ್ಬೆಟ್ಟಿನ ಉಗುರಿನ ಕೆಳಗಡೆ ಬ್ಲ್ಯಾಕ್ ಕಲರು ಡಾಟನ್ನು ಹಾಕೋದು. ಸೊ ಹಾಗೆ ಹೇಳಿದೆ, ಒಂದು ಬ್ರೀತಿಂಗ್ ಟೆಕ್ನಿಕ್ಕು ಪ್ರಾಣಾಯಾಮ ಅಂತ. ಇದನ್ನು ನೀವು ರಾತ್ರಿ ಬೆಡ್ಡಿಗೆ ಹೋದಾಗಲೂ ಕೂಡ ಮಾಡ್ಬೋದು. ಅಂದರೆ ನೀವು ಊಟ ಮಾಡಿದ ತಕ್ಷಣದಲ್ಲಿ ಇದನ್ನು ಮಾಡಬಾರ್ದು. ಊಟ ಮಾಡಿ 1-2 ತಾಸು ಅಥವಾ ಅರ್ಲಿ ಮಾರ್ನಿಂಗ್ ಮಾಡೋದು, ನೈಟು ಮಲಗಬೇಕಾದ್ರೆ ಬೆಡ್ಗೆ ಹೋದಾಗ ಕೂಡ ಮಾಡೋದು. ಇದನ್ನು ಹಮ್ಮಿಂಗ್ ಬ್ರೀತಿಂಗ್ ಪ್ರಾಣಾಯಾಮ ಅಥವಾ ದುಂಬಿ ಪ್ರಾಣಾಯಾಮ ಅಂತ. ಇದು ತಲೆ ಭಾಗದ ಕಡೆ ಉತ್ತಮವಾದ ಪೋಷಣೆಯನ್ನು ಉಂಟು ಮಾಡುತ್ತೆ. ಮೆದುಳಿನಲ್ಲಿ ಇರ್ತಕ್ಕಂಥ ನ್ಯೂರಾನ್ಸ್ಗಳ ಬ್ಲಾಕೇಜಸನ್ನು ನಿವಾರಣೆ ಮಾಡಿ ಉತ್ತಮವಾದ ನಿದ್ರೆ ಕೂಡ ಬರೋಂಗೆ ನಿಮಗೆ ಬರಲಿಕ್ಕೂ ಕೂಡ ಇದು ಸಹಕಾರಿ ಆಗುತ್ತೆ. ಅಂದರೆ ಉತ್ತಮವಾದ ನಿದ್ರೆ ಆವೃತವಾಗುತ್ತೆ. ಈ ರೀತಿ ಯಾರಿಗೆಲ್ಲ ನಿದ್ರೆ ಬರ್ತಾ ಇಲ್ವೋ, ಹಿಂದೆ ಹೇಳಿದೆ ಹೀಟು ಜಾಸ್ತಿ ಆದಾಗ ಮೈಂಡ್ ರೆಸ್ಟ್ಲೆಸ್ ಆಗಿ ತಲೆ ದಿಕ್ಕಾಪಾಲ ಓಡ್ತದೆ. ಸೊ ನೀವು ಹೊಟ್ಟೆನೂ ಮತ್ತು ಮೈಂಡು ಡೈರೆಕ್ಟ್ ಪ್ರೊಫೆಷನಲ್. ನೀವು ಹೊಟ್ಟೆಗೆ ತಣ್ಣಗಿರೋದು ಏನಾರು ಹಾಕಿ, ಅದರಲ್ಲಿ ಎಸ್ಪೆಷಲಿ ಮೊಸರನ್ನ ತಿಂದಾಗ, ಮೊಸರನ್ನ ತಿಂದಾಗ ತಲೆ ಕೂಲ್ ಆಗೋದು, ಕಾಮ್ ಆಗೋದು, ನಿದ್ದೆ ಬರಂಗೆ ಆಗೋದನ್ನು ನೀವು ಕಾಣ್ಬೋದು. ಹಿಂದೆ ನಾವು ಚಿಕ್ಕ ವಯಸ್ಸಲ್ಲಿ ಸ್ಕೂಲಿಗೆ ಹೋಗ್ಬೇಕಾದ್ರೆ ಹಂಗೆ ಕ್ಲಾಸ್ ರೂಮಲ್ಲಿ ಏನೋ ಕುತ್ಕೊಂಡು ಹಿಂಗೆ ತೂಗುಡಿಸಿದ್ರೆ, ಏಯ್ ತಂಗಳು ತಿಂದು ಬಂದೇನೋ ನಿದ್ದೆ ಮಾಡ್ತಾ ಇದೆಯಾ ಅಂತ ಮಾಸ್ಟ್ರು ಬೈಯೋರು. ಸೊ ಆ ರೀತಿ ಹೊಟ್ಟೆನೂ ಮೈಂಡೂ ಡೈರೆಕ್ಟ್ ಪ್ರೊಫೆಷನಲ್. ಸೊ ತುಂಬ ಸ್ಪೈಸಿ ಮಸಾಲೆ ಖಾರ ಹುಳಿನ ತೆಗೆದುಕೊಂಡಾಗಲೂ ಕೂಡ ಸ್ಟಮಕ್ ಹೀಟ್ ಜಾಸ್ತಿಯಾಗಿ ಅದರಿಂದ ಕೂಡ ಹೇರ್ ಫಾಲ್ ಆಗುತ್ತೆ. ಸೊ ಹಾಗಾಗಿ ಆ ರೀತಿ ಸ್ಟಮಕ್ ಹೀಟು ಜಾಸ್ತಿ ಆದಂಗೆಲ್ಲ ನಿದ್ದೆ ಕೂಡ ಬರೋದಿಲ್ಲ. ಈ ಬ್ರೀತಿಂಗ್ ಟೆಕ್ನಿಕನ್ನು ನೀವು ಬೆಳಗ್ಗೆ ಒಮ್ಮೆ, ಸಂಜೆ ಒಮ್ಮೆ ಅಥವಾ ರಾತ್ರಿ ಬೆಡ್ಗೆ ಹೋದಾಗ ಒಂದು 3ರಿಂದ 5 ಸುತ್ತು ಈ ಹಮ್ಮಿಂಗ್ ಬ್ರೀತಿಂಗ್ ಪ್ರಾಣಾಯಾಮ, ದುಂಬಿ ಪ್ರಾಣಾಯಾಮನ ಮಾಡಿದ್ರೆ ನಿಮ್ಗೆ ಒಳ್ಳೆ ನಿದ್ರೆ ಕೂಡ ಆಗುತ್ತೆ. ಅದರೊಂದಿಗೆ ಏರ್ ಫಾಲ್ ಆಗೋದು ಕೂಡ ಕಡಿಮೆ ಆಗುತ್ತೆ. ಕೂದಲು ಉದುರೋಕ್ಕೆ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ನ್ಯಾಚುರಲ್ ಆಗಿ ಆ ಸಮಸ್ಯೆಯಿಂದ ನೀವು ಹೊರ ಬರಲಿಕ್ಕೆ ಸಹಕಾರಿ. ನಿಮ್ಮ ಈ ಕಿವಿ ಅಂತಾರೆ ನೋಡಿ, ಇದನ್ನು ತೋರ್ಬೆಳಿಂದ ಒತ್ತಿಡ್ಕೊಳ್ಳೋದು ಎರಡೂ ಕಡೆ. ಈ ಕಿವಿಯನ್ನು ಒತ್ತಿಡ್ಕೊಂಡು ಡೀಪ್ ಬ್ರೀತ್ ತೊಗೊಳ್ಳೋದು. ಡೀಪ್ ಬ್ರೀತ್ ತೊಗೊಂಡು ದುಂಬಿ ರೀತಿ ಶಬ್ದ ಮಾಡೋದು ಅಥವಾ ಹಮ್ಮಿಂಗ್ ಶಬ್ದನ ಮಾಡೋದು. ಫಸ್ಟು ಪೂರ್ವಭಾವಿಗೆ ಉಸಿರು ತೆಗೆದುಕೋಬೇಕು, ತದನಂತರ ನೋಡ್ಕೊಳ್ಳಿ. ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಮಾಡೋದು. ನೀವು ಡೀಪ್ ಬ್ರೀತ್ ತೊಗೊಳ್ಳೋದು, ಆ ಉಸಿರನ್ನು ತೆಗೆದುಕೊಂಡು ಉಸಿರಿನ ಶಬ್ದದೊಂದಿಗೆ ಬರಿದು ಮಾಡೋದು. ಇದು ಕರೆಕ್ಟ್ ಪ್ರೋಸೆಸ್. ಈ ರೀತಿಯೇ ಮಾಡಬೇಕು. ಡೀಪ್ ಬ್ರೀತ್ ತೊಗೊಳ್ಳೋದು, ಮತ್ತೊಮ್ಮೆ ನೋಡಿ, ಡೀಪ್ ಬ್ರೀತ್ ತೊಗೊಳ್ಳೋದು, ಮುಖದಲ್ಲಿ ಮಂದಸ್ಮಿತ ಇರಬೇಕು. ಈ ರೀತಿ ನೀವು 3ರಿಂದ 5 ಸುತ್ತು 6 ಸುತ್ತು ಅಭ್ಯಾಸ ಮಾಡ್ತಾ ಇದ್ದಂಗೆ ನಿಮ್ಮ ಮೆಂಟಲಿ ಸ್ಟ್ರೆಸ್ ಎಲ್ಲ ಕಡಿಮೆ ಆಗೋದು, ತಲೆ ಕೂಲ್ ಆ್ಯಂಡ್ ಕಾಮ್ ಆಗೋದು, ಒಳ್ಳೆ ನಿದ್ರೆ ಆವೃತವಾಗೋದು, ಅದರೊಂದಿಗೆ ನಿಮ್ಮ ಕೂದಲು ಉದುರಿಕೆ ಸಮಸ್ಯೆ ಕೂಡ ಕಡಿಮೆ ಆಗೋದನ್ನು ನೀವು ಕಾಣ್ಬೋದು. ಸೊ ಇದನ್ನು ಹಂತವಾಗಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಹಿಂದೆ ಹೇಳಿದಂಥ ಕಲರ್ ಆಗ್ಬೋದು, ಅಥವಾ ಬಾಲಯಂ ಮುದ್ರಾ, ಈ ರೀತಿ ಉಜ್ಜಿ ಪ್ರೆಷರನ್ನು ಕೊಡೋದಾಗ್ಬೋದು, ಅಥವಾ ಈ ಹಮ್ಮಿಂಗ್ ಬ್ರೀತಿಂಗ್ ಪ್ರಾಣಾಯಾಮ ಆಗ್ಬೋದು, ಈ ಕಲರ್ ಥೆರಪಿ ಆಗ್ಬೋದು, ಎಲ್ಲವೂ ಕೂಡ ನಿರಂತರ ಪ್ರಾಕ್ಟೀಸ್ ಮಾಡ್ತಾ ಬರೋದು. ಒಂದೇ ದಿನದಲ್ಲಿ ಏನೂ ಬದಲಾವಣೆ ಕಾಣೋದಿಲ್ಲ. ನೀವು ನಿರಂತರ ಪ್ರಾಕ್ಟೀಸ್ ಮಾಡ್ತಾ ಬರೋದು, ದೈನಂದಿನ ದಿನದಲ್ಲಿ ಯಾವುದೇ ರೀತಿಯಾದ ಟೆನ್ಷನ್ ಸ್ಟ್ರೆಸ್ಸಿಗೆ ಒಳಗಾಗದೇ ಇರೋದು, ಫುಡ್ಡಲ್ಲಿ ಕೂಡ ಒಂದಿಷ್ಟು ಬದಲಾವಣೆಯನ್ನು ತೆಗೆದುಕೊಬರೋದು. ಈ ರೀತಿ ಮಾಡ್ದಂಗೆಲ್ಲ ನಿಮ್ಮ ಕೂದಲು ಉದುರಿಕೆ ಸಮಸ್ಯೆಯಿಂದ ನ್ಯಾಚುರಲ್ ಆಗಿ ಹೊರಬರ್ಬೋದು. ಸೊ ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.